ಕರೆದಿರ್ತಕ್ಕಂಥ ಅಮಿತ್ ಶಾ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರಿನ ಸಭೆ ಕೂಡ ಮಾಡ್ತಾ ಇದ್ದಾರೆ. ನಮ್ಗೇನಾದ್ರೂ ಆಹ್ವಾನ ಇದೆಯಾ ಜೆಡಿಎಸ್? ಮೊದಲನೇದಾಗಿ ಗೃಹ ಸಚಿವರು ಶ್ರೀ ಅಮಿತ್ ಶಾ ಜಿ ಅವರು ಇವತ್ತು ಮೈಸೂರಿನ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇವೆ. ಮಾನ್ಯ ಕುಮಾರಣ್ಣ ಅವರು ನಿನ್ನೆಯ ದಿನ ಆರೋಗ್ಯದ ಒಂದು ತಪಾಸಣೆಗೋಸ್ಕರ ಒಂದು 3 ದಿನಗಳ ಕಾಲ ನಾವೇನು ಹೋಗಿದ್ವಿ. ಇವತ್ತು ಅವರು ರೆಸ್ಟ್ ನಲ್ಲಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ದೂರವಾಣಿ ಮೂಲಕವಾಗಿ ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆಯಿಂದ ನಿಮ್ಗೆಲ್ಲ ಗೊತ್ತಿದೆ ಸೆಷನ್ ಶುರು ಆಗ್ತಾ ಇದೆ. ಹಾಗಾಗಿ ಅದು ಕೂಡ ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತಯಾರಿಯನ್ನ ಮಾಡ್ಕೊಳ್ತಾರೆ. ಸರ್, ಈಗ ಅಮಿತ್ ಶಾ ಬರ್ತಾ ಇರೋದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಿ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಸರ್. ಅಂದ್ರೆ ರಾಜ್ಯಕ್ಕೆ ಮಲತಾಯಿ ಧೋರಣೆ, ಬರಗಾಲದ ದುಡ್ಡು ಕೊಟ್ಟಿಲ್ಲ, ಹೀಗಾಗಿ ಉತ್ತರ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ಕೇಳ್ತಾ ಇದ್ದಾರೆ. ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿರೋ ಟೈಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಬಾಡಿ. ಇದು ಬಹಳ ವರ್ಷಗಳಿಂದನೇ ರಚನೆ ಆಗಿರ್ತಕ್ಕಂಥ ಬಾಡಿ. ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ದೇಶದಲ್ಲಿ ಇವತ್ತು ಯಾವ್ಯಾವ ರಾಜ್ಯ ಪಾಪ್ಯುಲೇಷನ್ ವೈಸ್ ಇರ್ಬೋದು, ಆರ್ಥಿಕವಾಗಿರ್ಬೋದು, ಯಾವ್ಯಾವ ರೀತಿ ಹಿನ್ನಡೆ ಇರ್ತಕ್ಕಂಥ ರಾಜ್ಯಗಳಿಗೆ ಯಾವ ರೀತಿ ಒಂದು ಅನುದಾನಗಳು ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮೂಲಕವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಇದನ್ನ ರಾಜಕೀಯವಾಗಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ರಾಜ್ಯದ ಜನತೆಯ ಒಂದು ದಿಕ್ಕನ್ನ ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನ್ ಮಾತನಾಡ್ತಾ ಇದ್ದಾರೆ. ಬಹುಶಃ ಜನರು ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನರೇನ್ ದಡ್ಡರಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ಜನಗಳ ಗಮನದಲ್ಲೂ ಇದೆ. ಗಮನದಲ್ಲಿ ಇಲ್ಲೇ ಹೋದಂತ ಸಂದರ್ಭದಲ್ಲಿ ನಾಯಕರುಗಳು ಇದ್ರ ಬಗ್ಗೆ ಮಾತನಾಡಬೇಕಾಗ್ತದೆ. ಕರೆದಿರ್ತಕ್ಕಂಥ ಅಮಿತ್ ಶಾ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರಿನ ಸಭೆ ಕೂಡ ಮಾಡ್ತಾ ಇದ್ದಾರೆ. ನಮ್ಗೇನಾದ್ರೂ ಆಹ್ವಾನ ಇದೆಯಾ ಜೆಡಿಎಸ್? ಮೊದಲನೇದಾಗಿ ಗೃಹ ಸಚಿವರು ಶ್ರೀ ಅಮಿತ್ ಶಾ ಜಿ ಅವರು ಇವತ್ತು ಮೈಸೂರಿನ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇವೆ. ಮಾನ್ಯ ಕುಮಾರಣ್ಣ ಅವರು ನಿನ್ನೆಯ ದಿನ ಆರೋಗ್ಯದ ಒಂದು ತಪಾಸಣೆಗೋಸ್ಕರ ಒಂದು 3 ದಿನಗಳ ಕಾಲ ನಾವೇನು ಹೋಗಿದ್ವಿ. ಇವತ್ತು ಅವರು ರೆಸ್ಟ್ ನಲ್ಲಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ದೂರವಾಣಿ ಮೂಲಕವಾಗಿ ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆಯಿಂದ ನಿಮ್ಗೆಲ್ಲ ಗೊತ್ತಿದೆ ಸೆಷನ್ ಶುರು ಆಗ್ತಾ ಇದೆ. ಹಾಗಾಗಿ ಅದು ಕೂಡ ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತಯಾರಿಯನ್ನ ಮಾಡ್ಕೊಳ್ತಾರೆ. ಸರ್, ಈಗ ಅಮಿತ್ ಶಾ ಬರ್ತಾ ಇರೋದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಿ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಸರ್. ಅಂದ್ರೆ ರಾಜ್ಯಕ್ಕೆ ಮಲತಾಯಿ ಧೋರಣೆ, ಬರಗಾಲದ ದುಡ್ಡು ಕೊಟ್ಟಿಲ್ಲ, ಹೀಗಾಗಿ ಉತ್ತರ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ಕೇಳ್ತಾ ಇದ್ದಾರೆ. ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿರೋ ಟೈಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಬಾಡಿ. ಇದು ಬಹಳ ವರ್ಷಗಳಿಂದನೇ ರಚನೆ ಆಗಿರ್ತಕ್ಕಂಥ ಬಾಡಿ. ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ದೇಶದಲ್ಲಿ ಇವತ್ತು ಯಾವ್ಯಾವ ರಾಜ್ಯ ಪಾಪ್ಯುಲೇಷನ್ ವೈಸ್ ಇರ್ಬೋದು, ಆರ್ಥಿಕವಾಗಿರ್ಬೋದು, ಯಾವ್ಯಾವ ರೀತಿ ಹಿನ್ನಡೆ ಇರ್ತಕ್ಕಂಥ ರಾಜ್ಯಗಳಿಗೆ ಯಾವ ರೀತಿ ಒಂದು ಅನುದಾನಗಳು ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮೂಲಕವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದು. ಹಾಗಾಗಿ ಬಹುಶಃ ಇದನ್ನ ರಾಜಕೀಯವಾಗಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ರಾಜ್ಯದ ಜನತೆಯ ಒಂದು ದಿಕ್ಕನ್ನ ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನ್ ಮಾತನಾಡ್ತಾ ಇದ್ದಾರೆ. ಬಹುಶಃ ಜನರು ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನರೇನ್ ದಡ್ಡರಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ಜನಗಳ ಗಮನದಲ್ಲೂ ಇದೆ. ಗಮನದಲ್ಲಿ ಇಲ್ಲೇ ಹೋದಂತ ಸಂದರ್ಭದಲ್ಲಿ ನಾಯಕರುಗಳು ಇದ್ರ ಬಗ್ಗೆ ಮಾತನಾಡಬೇಕಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.